ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನೀನು ಹಂಗಲ್ಲ ಹೋಗ್ಬಾರ್ದು, ನಾನು ಕೆಲಸ ಮಾಡ್ತೀನಿ ನೀನು ಕೆಲಸ ಮಾಡ್ತೀಯ, ನಮ್ಗಷ್ಟೇ ಸಾಕು, ನೀನು ಹೋಗ್ಬಾರ್ದಂತ. ನಾನು ಹೋದ್ಮೇಲೆ ಅವರು ಹೋಗಿ ನದಿಯಲ್ಲಿ ₹1 ಕೂಡ ಎತ್ಕೊಂಡು ಬರ್ನಿಲ್ಲ ಸರ್. ಚಿನ್ನ ಬೆಳ್ಳಿ ಅಂತ ಯಾವುದು ಎತ್ಕೊಂಡು ಬರ್ನಿಲ್ಲ ಸರ್. ನಾನು ಹಂಗಲ್ಲ ಅವರು ಹಾಕಿದ್ರೆ ನಾನು ಯಾಕೆ ಸರ್ ಬಾಡಿಗೆ ಮನೇಲಿದ್ದೀನಿ. ನಾನು ಹಂಗಿದ್ರೆ ನಾನು ಸ್ವಂತ ಮನೇನೆ ಕಟ್ಟಿನ ಚೆನ್ನಾಗಿರ್ತಾ ಇದ್ದೆ ಸರ್. ನಾನು ಕೆಲವರು ಹೇಳ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ ತುಂಬಾ ದುಡ್ಡುಗಳು ಹಾಕ್ಬಿಟ್ಟಿದ್ದಾರೆ ಬೇರೆಯವರು ಅಂತ ಹೇಳಿ, ಏನ್ ನಿಜನಾ? ಇಲ್ಲ ಸರ್, ಅದು ಯಾಕಂದ್ರೆ ಅವ್ರ ಅಕ್ಕ ಅಂತ ಇದ್ದಾರೆ ಸರ್. ಅವರು ಇಲ್ಲಿ ಬಂದು ಇವರು ಅಕೌಂಟಲ್ಲಿ ಇಬ್ಬಂಗ ಚಿನ್ನ ಮಡಗ್ತಾರೆ ಸರ್, ಚಿನ್ನ ಎಲ್ಲ ಮಡಗ್ತಾರೆ. ಅವ್ರ ಅಕ್ಕ ಅವ್ರ ಅಳಿಯೆಲ್ಲ ಬಂದು ಮಾಮ ಈ ಕಡೆನೆ ಸ್ವಲ್ಪ ದಾಸಿ ಸಿಗ್ತದೆ ಸಿಕ್ಕಪ್ಪ ನಮ್ಗೆ ಮಡಗಿ ಕೊಡಿ ಅಂತ ಹೇಳ್ತಾರೆ ಸರ್. ಮತ್ತು ಇವ್ರು ಮಡಗ್ ಕೊಡ್ತಾರೆ ಅವ್ರ ಅಕೌಂಟಲ್ಲಿ, ಬ್ಯಾಂಕ್ ಬುಕ್ಕಲ್ಲಿ ಅವ್ರು ಮಡಗ್ ಕೊಡ್ತಾರೆ. ಮಡಗ್ ಕೊಟ್ಟರೆ ಮತ್ತು ಅವರು ತಿಂಗಳಿಗೆ 10,000 ಹಾಕ್ತಾರೆ, 15,000 ಹಾಕ್ತಾರೆ, ಮತ್ತು ₹5,000 ಹಾಕ್ತಾರೆ, ಬರ್ತಾ ಇರ್ತದೆ. ಮತ್ತು ಅವ್ರ ಅಕ್ಕನಿಗೆ ಇಲ್ಲಿ CT ಅಂತ ಹಾಕಿದ್ದಾರೆ, ಅವರು ₹1,000 ₹2,000 ಹಾಕಿದ್ರೆ ಮತ್ತು ಅದು ಎತ್ಕೊಂಡು ಬಂದು ಕೊಡ್ತಾರೆ. ಮತ್ತು ನನಗೆ ಈ ಗೌರ್ಮೆಂಟು ₹1,000 ಹಾಕ್ತಾರೆ, ಅದು ಹೋಗಿ ಅವರೇ ಎತ್ಕೊಂಡು ಬರ್ತಾರೆ ಸರ್. ನಾನು ಎಲ್ಲಿ ಕೂಡ ಹೋಗ್ತಾ ಇರಲಿಲ್ಲ ಸರ್, ಅವರು ಎತ್ಕೊಂಡು ಬಂದು ಕೊಡ್ತಾ ಇದ್ರು. ಬಟ್ ಬೇರೆ ಯಾರು ದುಡ್ಡು ಹಾಕಿಲ್ಲ? ಇಲ್ಲ ಸರ್, ಬೇರೆ ಯಾರು ಹಾಕಿಲ್ಲ ಸರ್. ಇವ್ರು ಯಾರು ಈ ತಿಮರೋಡಿ ಅವರು, ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹೇಳ್ತಾರೆ, ಗಿರೀಶ್ ಮಟ್ಟಣ್ಣನವರ್ ಅಂತ ಹೇಳ್ತಾರೆ, ಸಮೀರ್ ಅಂತ ಹೇಳ್ತಾರೆ. ಅವರೆಲ್ಲರೂ ಯಾರಾದ್ರೂ ಚಿನ್ನಯ್ಯವ್ರನ್ನ ಈ ಹಿಂದೆ ಭೇಟಿಯಾಗಿದ್ದು ನೋಡಿದ್ರ ನೀವು? ಅದೇ ಗೊತ್ತಿಲ್ಲ ಸರ್ ನನಗೆ. ನಾನು ಅವ್ರನ್ನ ಟಿವಿನಲ್ಲೇ ನೋಡ್ತಾ ಇದ್ದೀನಿ ಸರ್. ನಾವು ನಿಮ್ಮ ಮನೆಗೆ ಬರೋದು, ಇಲ್ಲಿ ಭೇಟಿ ಆಗೋದು? ಇಲ್ಲ ಸರ್, ಇಲ್ಲ ಸರ್. ಹಂಗಿದ್ರೆ ನಾನೇ ಹೇಳ್ತಾ ಇದ್ದೆ, ಬರೋವ್ರಿಗೆಲ್ಲ ಹೇಳ್ತಾ ಇದ್ದೆ ನಾನು ಬಂದಿದ್ರು ಅಂತ. ಏನು ನಿಮ್ಮ ಯಜಮಾನ್ರು ಅಕೌಂಟ್ ಅಲ್ಲಿ, ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ₹ಲಕ್ಷಾಂತರ ದುಡ್ಡಿದೆ ಅಂತ ಹೇಳ್ತಾರೆ? ಲಕ್ಷಾಂತರ ದುಡ್ಡು ಇದ್ದದಂತ ಹೇಳ್ತಾರ ಸರ್, ಏನೋ ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ನನಗೆ. ಈ ನಿಮ್ಮ ಯಜಮಾನ್ರು ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಅಮ್ಮ, ನಂಗೆ ಅದು ಪ್ರಶ್ನೆಗಳು ಕುತೂಹಲವಾಗಿದೆ, ಅದನ್ನ ನಾನು ಕೇಳ್ಕೊಂಡು ಹೋಗ್ತೀನಿ. ಈ ಒಂದೂವರೆ ಸಾವಿರ ಆದಷ್ಟು ಎಣಗಳು ಸಿಕ್ಕಿದ್ವು, ಊತ ಹಾಕಿದ್ದೆ ಅಂತ ಹೇಳ್ತಾರೆ, ನಿಜನಾ ಅದು? ಅದೇ ಸರ್ ನಮ್ಗೆ ಗೊತ್ತಿಲ್ಲ ಸರ್, ಯಾಕಂಗೆ ಹೇಳ್ತಾ ಇದ್ದಾರೆ, ಏನು ನಡೀತು, ಇವ್ರು ಕೆಲ್ಸಕ್ಕೆ ಹೋದ್ರ ಇಲ್ಲ ಯಾರು ಬಂದರು, ಇವ್ರು ಎಲ್ಲಿಗೆ ಹೋದ್ರು, ಏನು ನಡೀತಾ ಇದ್ದದಂತೆ ನಮ್ಗೆ ಗೊತ್ತಿಲ್ಲ ಸರ್. ನಾನು ಇಲ್ಲಿಂದ ಹೋಗುವಾಗ ನೋಡಿದೆ ಅಷ್ಟೇ ಸರ್. ಅದು ಹೇಳ್ತಾರೆ ಹಲವರ ಮೇಲೆ ಅಟ್ಯಾಕ್ ಆಗ್ತಿತ್ತು, ಅತ್ಯಾಚಾರಗಳಾಗ್ತಿದ್ವು, ಕೊಲೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ, ಗಂಭೀರ ಆರೋಪ ಮಾಡ್ತಿದ್ರು ನಮ್ಮ ಯಜಮಾನ್ರು ಸರ್. ಅದೇ ಸರ್ ನನಗೆ ಗೊತ್ತಿಲ್ಲ ಸರ್, ಅದೇ ಅವರೇ ನಿಜ ಹೇಳ್ಬೇಕು ಸರ್, ಅವರೇ ನಿಜ ಹೇಳ್ಬೇಕು. SIT ಹತ್ರ ಒಂದು ದೂರ ಪತ್ರ ಇರ್ತದೆ ಅಮ್ಮ, ಆ ಪತ್ರದಲ್ಲೂ ಕೂಡ ಇದೆ ಅವ್ರ ಉಲ್ಲೇಖ, ಏನೋ ನಿಮ್ಮ ಫ್ಯಾಮಿಲಿ ಅಂದ್ರೆ ಮಗಳಿಗೆ ಯಾರಿಗೋ ದೌರ್ಜನ್ಯ ಮಾಡಕ್ ಹೋದ್ರು, ಅದರಿಂದ ನಾನು ಬೇಸತ್ತಿದ್ದೆ, ಕೋಪ ಬಂದಿತ್ತು ನನಗೆ ಅಂತ ಹೇಳ್ತಾರೆ, ನಿಜನಾ ಅದು? ಇಲ್ಲ ಸರ್, ಸ್ಕೂಲ್ಗೆ ಹೋಯ್ತಾ ಇರ್ನಿಲ್ಲ, ಶಾಲೆಗೆ ಹೋಯ್ತಾ ಇರ್ನಿಲ್ಲ, ನನ್ನ ಮಗಳು ಕೂಡ ಅಲ್ಲಿ ಹೋಯ್ತಾ ಇರ್ನಿಲ್ಲ. ನನ್ನ ಮಗಳು ಓದಿರೋದು ಊಟಿ, ನನ್ನ ಮಗನು ಓದಿರೋದು ತಮಿಳ್ನಾಡು. ಅಂದ್ರೆ ನಿಮ್ಮ ಯಜಮಾನ್ರು ಸುಳ್ಳು ಹೇಳಿದ್ರ ಅಂತನಾ ಈಗ? ಅದು ಯಾಕೆ ಸುಳ್ಳು ಹೇಳಿದ್ರ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದೇ ಇವಾಗ ನನಗೆ ರಾತ್ರಿ ನಾನು ನಿದ್ದೆ ಮಾಡುವಾಗಲ್ಲ, ಅದಕ್ಕೆ ನಾನು ಈ ನೋಡ್ಬಿಟ್ಟು ಟಿವಿನಲ್ಲಿ ನೋಡ್ಬಿಟ್ಟು ಏನಾಯ್ತದ, ಎಂತ ನಡೀತದೆ ಅದು ಒಂದು ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡೋಕ್ಕೂ ಇಲ್ಲ, ಏನಂತ ತಿಳ್ಕೊಬೇಕಾದ್ರೆ ಅವ್ರ ಹತ್ರ ಮಾತಾಡೋಕ್ಕೂ ಇಲ್ಲ, ಹಾಗಂತ ತುಂಬ ನಮ್ಗೆ ಬೇಜಾರಾಯ್ತದೆ ಸರ್. ಸುಳ್ಳು ಹೇಳ್ಸಿದ್ದಾರೆ ಅಂತನಾ ಯಾರಾದ್ರು? ನನಗೆ ಗೊತ್ತಿಲ್ಲ ಸರ್, ಅದೇ ನನಗೆ ಗೊತ್ತಿಲ್ಲ ಸರ್, ಅದು ಅವರೇ ಹೇಳ್ಬೇಕು ಸರ್. ಅವ್ರು ಹೇಳಿದ್ರೇ ಎಲ್ಲ ಜನಕ್ಕೂ ಅದೇ ಗೊತ್ತಾಯ್ತದ ಸರ್, ಅವ್ರು ಹೇಳಿದ್ರೇ ಹೇಳ್ಬೇಕು ಸರ್. ಈ SIT ರಚನೆ ಆಯ್ತಲ್ಲ, ಅವ್ರ ಜೊತೆ ವಕೀಲರ ಜೊತೆ ಹೋಗೋದು, ಈ ಜಾಗ ತೋರ್ಸೋದು, ಗುಂಡಿ ತಗ್ಸೋದೆಲ್ಲ ಇತ್ತಲ್ಲ, ಆ ಸಂದರ್ಭದಲ್ಲಿ ನಿಮ್ಗೆ ಫೋನ್ ಗಿನ್ ಮಾಡಿದ್ರ? ಮಾಡಿದ್ರು ಸರ್, ಮಾಡಿದ್ರು. ವಕೀಲು ಅವರು ಅದೇ 4 ಜನ ಹೋಯ್ತಾ ಇದ್ರು ಸರ್. ಯಾರ ಮೊಬೈಲ್ ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಫೋನ್ ಮಾಡ್ತಾ ಇದ್ರು, ಏನು ಚೆನ್ನಾಗಿದ್ದೀರಾ, ಊಟ ಆಯ್ತಾ ಸರ್, ನೋಡಿರಿ ಜಾಗೃದಾಗಿರಿ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ರು ಸರ್. ಅದು ಅವರೇ ಹೇಳ್ತಾ ಇದ್ರು ಸರ್ ನಮಗೆ, ಇವ್ರು ಫೋನಲ್ಲಿ ಮಾಡಿ ಅವರೇ ಮಾತಾಡ್ತಾ ಇದ್ರು. ಇವಾಗ 1 ವಾರ ಆಯ್ತು ಸರ್, ಅದು ಇಲ್ಲ ಫೋನ್. ದಿನ ಫೋನ್ ಮಾಡ್ತಿದ್ರಾ ನಿಮ್ಮ? ಅಲ್ಲಿ ಇರುವಾಗ ಮಾಡ್ತಾ ಇದ್ರು ಸರ್. ಆ ಸಂದರ್ಭದಲ್ಲಿ ಅವ್ರಿಗಾಗೋ ನೋವು ಆ ಥರದ್ದೇನಾದ್ರು ಹೇಳ್ಕೊಳ್ತಿದ್ರ? ಇಲ್ಲ ಸರ್, ಏನು ಹೇಳ್ತಾ ಇರ್ಲಿಲ್ಲ ಸರ್, ಚೆನ್ನಾಗೇ ಮಾತಾಡ್ತಾ ಇದ್ರು, ನಗ್ನಾಡ್ಕೊಂಡೇ ನನ್ನ ಹತ್ರ ಮಾತಾಡ್ತಾ ಇದ್ರು, ನಗ್ನಾಡ್ತಾ ಮಾತಾಡ್ತಾ ಇದ್ರು. ಅದೇನಾಗಿ ಒಂದು ಡೌಟ್ ಬರ್ತಾ ಇರೋದು. ಬಟ್ ಅವ್ರು ಹೇಳ್ತಾರೆ ಇಲ್ಲಿ ಒಂದು ಸ್ವಲ್ಪ ಸಾಕಷ್ಟು ದೌರ್ಜನ್ಯಗಳಾಗ್ತಿತ್ತು, ನಾನು ಒಬ್ಬನೇ ಅದನ್ನ ನೋವನ್ನು ಅನುಭವಿಸ್ತಿದ್ದೆ, ದಿನಾ ನಂಗೆ ನಿದ್ರೆ ಬರ್ತಿರ್ಲಿಲ್ಲ, ಪೇಚಾಡ್ತಿದ್ದೆ, ಸತ್ಯ ಹೇಳ್ಬೇಕು ಅಂತ ಆಸೆ ಆಗ್ತಿತ್ತು, ಆಮೇಲೆ ಎಲ್ಲಿ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ, ಕೊನೆಗೆ ಸತ್ಯ ಹೇಳ್ಕೋಬೇಕಿತ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ ಸರ್. ಅವ್ರು ಮನೇಲಿ ಯಾವಾಗ್ಲಾದ್ರು ಚಟ್ಪಟಾಯಿಸ್ತಿದ್ರ, ಹೆಂಗೆ ನಾನು ಸತ್ಯ ಹೇಳ್ಬೇಕು
ನಂಗೆ ಆ ತರ ಏನೋ ಅಲ್ಲೇನೋ ಆಗಿದೆ ಆ ತರದೆಲ್ಲ ಹೇಳ್ಕೊಳ್ತಿದ್ರ? ಇಲ್ಲ ಸರ್, ಇಲ್ಲಿ ಎಲ್ಲ ತುಂಬಾ ಜನ ಲೇಡೀಸ್ ಇಲ್ಲಿ ನಮ್ಮ ಮನೆ ಹತ್ರ ಬಂದು ಕೂತ್ಕೋತಾರ ಸರ್. ಯಾಕಂದ್ರೆ ಬಿಸಿಲು ಅಲ್ಲಿ ಎಲ್ಲ ಇರಕ್ಕಾಗದಲ್ಲ ಅಂತ ಇಲ್ಲಿ ಕೂತ್ಕೊರಕ್ ಜಾಗ ಅದಂತ ಇಲ್ಲಿ ಬರ್ತಾರ ಸರ್. 5 ಜನ 6 ಜನ 10 ಜನ ಎಲ್ಲ ಬೆಳಗ್ಗೆ ಬರ್ತಾರೆ, ರಾತ್ರಿ 10 ಗಂಟೆ 11 ಗಂಟೆವರೆಗೆ ಇಲ್ಲಿ ಕೂತ್ಕೋತಾರೆ. ಆದ್ರೆ ಅವರು ಕೂತ್ಕೊಂಡ್ರು ಇವ್ರ ಒಳಗಡೆ ಇದ್ರು ನೀನ್ ಬಾ ನೀನ್ ಬಂದ್ರೆ ಎಲ್ಲಾರ್ಗು ನಗ ಬರೋದು, ನೀನ್ ಬಾ ಈಚೆ ಚಿನ್ನಾಗ ಅಂತ ಕರೀತಾರೆ ಸರ್. ಮತ್ತೆ ಇವರು ಕೂತ್ಕೊಂಡ್ರೆ ಎಲ್ಲ ನಗನಾಡ್ತಾರೆ ಸರ್. ಅವರು ಇವ್ರೇನಾದ್ರು ಒಂದು ಹೇಳಿದ್ರೆ ಎಲ್ಲಾರು ನಗನಾಡ್ತಾ ಇದ್ರು ಸರ್. ತುಂಬಾ ಅದರಿಂದನೇ ಅವ್ರ ಮನೆ ಹೋದ್ರೆ ನಮ್ಗೆಲ್ಲ ನಗ ಬರ್ತದೆ. ನಾನು ಹೋಯ್ತೀನಿ ಚಿನ್ನನ ಮನೆಗೆ ಅನ್ಕೊಂಡು ಬರ್ತಾ ಇದ್ರು ಸರ್. ಬಟ್ ಇಲ್ಲಿ ರಾತ್ರಿ ಹೊತ್ತೆಲ್ಲ ಎದ್ ಕೂತ್ಕೊಳ್ಳೋದು, ಚಡ್ಪಡಾಯಿಸೋದು, ನಂಗೇನೋ ಮೋಸ ಆಗಿದೆ ಆ ಥರದಲ್ಲಿ ಏನಾದ್ರು? ಇಲ್ಲ ಸರ್, ಅದೆಲ್ಲ ಸರ್, ಅದೆಲ್ಲ ಸರ್. ಆದರೆ ಅವರು ನಿದ್ದೆ ಮಾಡಿದ್ರು ಒಂದು 1 ಅವರ್ 2 ಅವರ್ 3 ಅವರೇ ಸರ್ ಅಷ್ಟೇ ನಿದ್ದೆ ಮಾಡ್ತಾರೆ. ಮತ್ತೆ ಎದ್ದು ಇಲ್ಲಿ ನೀರು 2 ದಿನ 3 ದಿನ ಆಯ್ತದೆ ಸರ್. ನನಗೆ ಹುಷಾರಿಲ್ಲ ಇರೋದ್ರಿಂದ ನನಗೆ ಅವರು ನನ್ನ ಹತ್ರ ಹೇಳೋದಿಲ್ಲ. ಅವರೇ ಎದ್ದು ನೀರು ಗೀರೆಲ್ಲ ಎಲ್ಲ ತುಂಬಿ ಮಡಗಿ ಮತ್ತೆ ಕೆಲ್ಸಕ್ಕೆ ಹೋಯ್ತಾ ಇದ್ರು. ನನ್ನ ಹತ್ರ ಹೇಳ್ಬಿಟ್ಟು ನೀರೆಲ್ಲ ಮಡಗಿದ್ದೀನಿ, ನೀನು ಮನೆಗಿದ್ದೀನಿ, ನೀನು ಯಾವಾಗ ನಾನು ಒಂದು 8-9 ಗಂಟೆ ಸರಿ ಹೇಳುವಾಗ ನನಗೆ ರಾತ್ರಿ ಎಲ್ಲ ಹುಷಾರಿಲ್ಲ. ನನಗೆ ಸ್ವಲ್ಪ ತಲೆನೋವು ಪ್ರಾಬ್ಲಮ್ ಆಯ್ತದೆ, ಅದರಿಂದ ನಿದ್ದೆ ಜಾಸ್ತಿ ಬರೋಲ್ಲ. ಮತ್ತು ಒಂದು 4 ಗಂಟೆ 5 ಗಂಟೆ ಮೇಲೆ ನಿದ್ದೆ ಬರೋದು ನನಗೆ. ಅದರಿಂದ ನೀನು ಮೆಲ್ಲಗೆ ಎದ್ದೇಳು, ನಾನೆಲ್ಲ ನೀರೆಲ್ಲ ಮಡಗಿದ್ದೀನಿ ಆಗಂದ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಯ್ತಾ ಇದ್ರು ಸರ್. ನಿಮ್ಮ ಹತ್ರ ಅವ್ರಿಗಿರೋ ನೋವುಗಳು ಹೇಳ್ಕೊಳ್ತಿದ್ರ? ಇಲ್ಲ ಸರ್, ಇಲ್ಲ ಸರ್, ಅವ್ರು ನೋವಿದ್ದದಂತೆ ನಮ್ಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ಅವ್ರು ಹಂಗೆ ಇದ್ರು ಸರ್. ಅಲ್ಲಿ ಧರ್ಮಸ್ಥಳದಲ್ಲಿ ಆ ತರ ಆಯ್ತು ಈ ತರ ಆಯ್ತು ಅಂತ ಈಗ ಟಿವಿಲೆಲ್ಲ ಹೇಳಿದ್ರಲ್ಲ, ಆ ತರ ಯಾವ ತರ ನಿಮ್ಮ ಹತ್ರ ಹೇಳ್ಕೊಂಡಿದ್ರ? ಯಾಕಂಗೆ ಹೇಳಿದ್ರಂತೆ ನಮ್ಗೆ ಗೊತ್ತಿಲ್ಲ ಸರ್. ಯಾವಾಗ ಹೋದ್ರು ಅಲ್ಲಿ ಏನ್ ನಡೀತು ಯಾಕಂಗೆ ಹೇಳ್ತಾ ಇದ್ದಾರಂತೆ ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಮ ಹತ್ರ ಅದನ್ನೇನು ಹೇಳೇ ಇರ್ಲಿಲ್ವಾ ನಿಮ್ಗೆ? ನಮ್ಗೆ ಹೇಳೇ ಇರ್ಲಿಲ್ಲ ಸರ್. ಈ ಧರ್ಮಸ್ಥಳದ ಬಗ್ಗೆ ಏನಂತ ಹೇಳ್ತಿದ್ರು? ದೇವ್ರು ಅಣ್ಣಪ್ಪ ಸ್ವಾಮಿ ಅದ್ರ ಬಗ್ಗೆ? ಅದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಗೆ ಇಷ್ಟ ಸರ್. ನಮ್ಮಲ್ಲೇ ಇದ್ದವರಲ್ವ ಸರ್, ನಮ್ಗೆ ಇಷ್ಟ, ನಮ್ಗೆ ತುಂಬ ಇಷ್ಟ ನಮಗೆ. ಆದರೆ ಅಲ್ಲಿ ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವಾಗ ನಾನು ಬನ್ನೇರು ದೇವಸ್ಥಾನಕ್ಕೆ ಹೋಗ್ತೀನಿ. ಆದ್ರೆ ಮಂಜುನಾಥ ಸ್ವಾಮಿ ತಗೊಂಡು ಬಂದು ಮಡಗಿದ್ದೀನಿ. ಶಿವನ್ ಅಂತ ಇಲ್ಲಿ ತಮಿಳ್ನಾಡಲ್ಲಿ ಶಿವನ್ ಮಡಗಿದ್ದೀನಿ ಸರ್. ಶಿವನ್ ಮುರುಗನ್ ಅಮ್ಮನ್ ಬನ್ನೇರಿ ಅಮ್ಮನ್ ವಿನಾಯಕರು ಮುರುಗರು ಅಂತ ಪೂಜಿಸ್ತಾರೆ ಸರ್. ಈ ಧರ್ಮಸ್ಥಳಕ್ಕೆ ಈಗ ಕೆಲವರು ಬಂದವ್ರನ್ನ ಬಿಡಿಸ್ತಿದ್ರಲ್ಲ, ಅಲ್ಲಿಂದ ಊರಿಂದ ಬರ್ತಿದ್ರು, ಚಿನ್ನಂಬಳ್ಳಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ರು, ಅವರೆಲ್ಲ ಬಿಡಿಸ್ತಿದ್ರು ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಇವರು ದೇವಸ್ಥಾನಕ್ಕೆಲ್ಲ ಹೋಗೋದು ಅದೆಲ್ಲ ಮಾಡ್ತಿದ್ರ? ಇವರೇ ಕರ್ಕೊಂಡು ಹೋಯ್ತಾ ಇದ್ರು ಸರ್. ಡೈಲಿ ಬರ್ತಾ ಇದ್ರು ಸರ್. ಚಿಕ್ಕಬಳ್ಳಿ ಅಲ್ಲಿ ಇಲ್ಲಿ ಅಂತ ಯಾವಾಗವರು ಬಂದು ಫೋನ್ ಮಾಡ್ತಾ ಇರ್ತಾರೆ, ಚಿನ್ನ ಇಲ್ಲಿ ಬಾ ಚಿನ್ನ ನಾನು ಬಂದಿದ್ದೀನಿ ಹಾಗಂತ ಹೇಳಿದ್ರೆ ಹೋಗಿ ಇವರೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಮತ್ತೆ ಬರ್ತಾ ಇದ್ರು ಮನೆಗೆ. ಆದರೆ ನಾನು ಕೂಡ ಎಲ್ಲಿ ಹೋದೆ ಏನು ಮಾಡಿದೆ ಅಂತ ಏನು ಕೇಳಿದ್ರೆ, ಯಾಕಂದರೆ ನನಗೆ ಅಷ್ಟೊಂದು ನಂಬಿಕೆ ಸರ್ ಅವ್ರ ಮೇಲೆ. ಎಲ್ಲೋದ್ರೂ ಅವ್ರು ಬರ್ತಾರಂತ ಒಂದು ನಂಬಿಕೆ, ಅವರು ತಪ್ಪು ಮಾಡಲ್ಲ ಅಂತ ನಂಬಿಕೆ ನನಗೆ. ನಾನು ಅದು ಕೂಡ ಅವ್ರ ಹತ್ರ ಕೇಳಲ್ಲ ಸರ್. ನಾನು ಊಟದ ವ್ಯವಸ್ಥೆ ಎಲ್ಲ ಏನಾದ್ರು ಹೆಂಗೆ ಅಲ್ಲಿ ಹೆಂಗಿತ್ತು ಧರ್ಮಸ್ಥಳದಲ್ಲಿ? ಮಾಡ್ತಿದ್ರು ದೇವಸ್ಥಾನ ತರ್ತಿದ್ರ? ಇಲ್ಲ, ಅದು ಅವ್ರ ಅಕ್ಕ ಹೇಳ್ತಾ ಇದ್ರು ಸರ್, ನನಗೆ ಗೊತ್ತಿಲ್ಲ. ಅವ್ರ ಮಕ್ಕಳೆಲ್ಲ ಚಿಕ್ಕವಳು ಇರುವಾಗ, ಅವ್ರು ಕೂಲಿ ಕೆಲಸ ಮಾಡ್ಕೊಂಡಿರುವಾಗ ಸಂಬಳ ಎಲ್ಲ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾ ಇದ್ರು. 3,000 ರೂಪಾಯಿ ಏನೋ 4,000 ರೂಪಾಯಿ ಅಂತ ಹೇಳ್ತಾ ಇದ್ರು. ಮತ್ತು ನಮ್ಮ ಯಜಮಾನ್ರೆ ಹೋಗಿ ದೇವಸ್ಥಾನದಲ್ಲಿದ್ದು ಊಟ ಸಾಂಬಾರು ಪೂರಿಲಿ ಮಜ್ಜಿಗೆ ಎಲ್ಲ ತಕೊಂಡು ಬಂದು ಅಕ್ಕನ ಮನೆಗೆ ಅಣ್ಣನ ಮನೆಗೆಲ್ಲ ಕೊಡ್ತಾ ಇದ್ರಂತೆ ಸರ್ ದೇವಸ್ಥಾನದಲ್ಲಿದ್ದು. ಈ 2 ವರ್ಷದಿಂದ ಉಜಿರೆಗೆ ಹೋಗಿದ್ರು ಅಂತ ಹೇಳಿದ್ರು. ಉಜಿರೆಗೆ ಏನಕ್ಕೆ ಹೋಗಿದ್ರು? ಅವ್ರ ಅಕ್ಕ ನೋಡಕ್ ಹೋಗಿದ್ರ? 2 ವರ್ಷ ಮುಂದಿನ ಸರ್. ಅದೇ ಸರ್, ನನಗೆ ಈ ಗೌರ್ಮೆಂಟಲ್ಲಿ 1000 ರೂಪಾಯಿ ದುಡ್ಡು ಬರ್ತದಲ್ಲ ಸರ್. ಆ ಕರ್ನಾಟಕದಲ್ಲಿ 2,000 ರೂಪಾಯಿ ಬರ್ತದೆ, ನನಗೆ 1,000 ರೂಪಾಯಿ ಬರ್ತದೆ. ಮತ್ತು ಇಲ್ಲಿ ಇರೋರಿಗೆಲ್ಲ ಬತ್ತು, ನನಗೆ ಬರಲಿಲ್ಲ. ಮತ್ತು ನಾವು ಹೋಗಿ ಬ್ಯಾಂಕಲ್ಲಿ ಕೇಳುವಾಗ ನಿಮಗೆ ಧರ್ಮಸ್ಥಳದಲ್ಲಿ ವಿಜಯ ಬ್ಯಾಂಕ್ ತೋರಿಸ್ತಾ ಇದ್ದದೆ, ಅಲ್ಲಿ ಹೋಗಿ ಬುಕ್ ಹೋಗಿ ನೀವು ಇದು ಮಾಡ್ಕೊಂಡು ಬನ್ನಿ, ಒಂದು ಲೆಟ್ರ್ ಇಸ್ಕೊಂಡು ಬನ್ನಿ, ಆವಾಗಲೇ ಬರ್ತದೆ ಅಂತ ಹೇಳಿದ್ರು ಸರ್. ಮತ್ತು ಅದಕ್ಕೆ ನಾನು ನಮ್ಮ ಯಜಮಾನ್ರಿಗೆ ಹೋದು. ನೀವು ಕೆಲಸ ಮಾಡ್ತಿದ್ರಿ ಅಂದ್ರೆ ಎಷ್ಟು ಸಂಬಳ ಬರ್ತಿತ್ತು ನಿಮ್ಗೆ? ಎಷ್ಟು ಬರ್ತಿತ್ತು ನಿಮ್ಮ ಯಜಮಾನ್ರಿಗೆ? ಎಷ್ಟು ಸಂಬಳ ಬರ್ತಿತ್ತು? ನಾನು ಕೆಲಸಕ್ಕೆ ಸೇರುವಾಗ ನನಗೆ 5,000 ರೂಪಾಯಿ ಕೊಡ್ತಿದ್ರು ಸರ್ ತಿಂಗಳಿಗೆ. ಆಯ್ತಮ್ಮ, ಯಾಕೆ ಅವರು ಧರ್ಮಸ್ಥಳ ಬಿಟ್ಬಿಟ್ರು ಬೇಡ ಅಂತ? ಅದೇ ನಮ್ಗೆ ಸ್ವಲ್ಪ ಟೈಮ್ ಸೇರಿಲ್ಲ ಅಂತ ಬಂದು ಸರ್. ಟೈಮ್ ಸೇರಿಲ್ಲ. ಟೈಮ್ ಅಂದ್ರೆ ಅದು ಏನು ಎಂತದಂತ ಅವ್ರಿಗೆ ಗೊತ್ತು ಸರ್. ಅವರು ಬೇಡ ನಮ್ಮ ಹೋಗಮ್ಮು, ಇಲ್ಲಿ ಏನು ಮಾಡೋದು, ನಮ್ಮಲ್ಲಿ ಇದ್ಕೊಂಡು ನಮ್ಮ ಜಾತಿ ಜನ ಎಲ್ಲ ಆ ಕಡೆನೇ ಇರೋದು, ನಾವು ಒಂದು ಮಗನ ಹಿಡ್ಕೊಂಡು ಇಲ್ಲಿ ಕೂತ್ಕೊಂಡು ಏನು ಮಾಡೋದು, ನಾವು ಅಲ್ಲೇ ಹೋಗಮ್ಮಗಂತ ಹೇಳಿದ್ರೆ ಸರಿ ನಡಿ ಅಂತ ಕರ್ಕೊಂಡು. ನಿಮ್ಗೇನು ಹೇಳಲೇ ಇಲ್ವಾ ಅವರು? ಇಲ್ಲ, ಹೇಳಿಲ್ಲ ಸರ್.
ಏನೇ ಯಾವ ಕಾರಣಕ್ಕೆ? ಯಾವ ಕಾರಣಕ್ಕಿಲ್ಲ ಸರ್. ನಾನು ಅವ್ರು ಎಲ್ಲೇ ಕರೆದ್ರು ನಾನು ಏನು ಎಂತ ಅಂತ ಕೇಳೋದಿಲ್ಲ ಸರ್. ನಾನು ಹೋಗ್ತಾ ಇರ್ತೀನಿ. ಅವರು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರ, ಏನೋ ನಡೆದಿದ್ದದ ಆಗಿದ್ದದ ಅದು ನಮ್ಗೆ ಗೊತ್ತಿಲ್ಲ ಆಗ ಅನ್ಕೊಂಡು ಹೋಗ್ತಾ ಇರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.